ಯಾರು ಅವ್ರು ಹೇಳ್ತಾರ್ರಿ, ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ. ಅವ್ರು ಕಲ್ಲು ಹೊಡೆದಿರೋದು, ನುಗ್ಗೋದು, ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ? ಕಲ್ಲಿ ಎಸ್ತಿದ್ದಾರ್ರಿ. 20 ಜನ ಪೊಲೀಸ್ನವ್ರಿಗೆ ಹೆಂಗೆ ಇಟ್ಬಿಟ್ಟು ಹೋಗಲಿಲ್ಲ ಅಂತಂದ್ರೆ 20 ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ, ಹೆಂಗಾಯ್ತು? ಏನ್ ಪೊಲೀಸ್ನವ್ರು ಎಸ್ಕೊಂಡ್ರ ಕಲ್ಲ? ನೋಡಪ್ಪ, ಅವ್ರು ಹೇಳದ್ ನಂಬ್ತೀವ, ನಾವ್ ಹೇಳದ್ ನಂಬ್ತೀವ. ಅವ್ರು ಹೇಳೋದು ಏನು ಹೇಳ್ತೀವಿ, ನಾನು ಹೇಳೋದು ಬರೀ ನಾನು ಹೇಳೋದಕ್ಕೆ ಎವಿಡೆನ್ಸ್ ಇದೆ, ಅವ್ರು ಹೇಳೋದಕ್ಕೆ ಏನು ಎವಿಡೆನ್ಸ್ ಇಲ್ಲ. ಮುಂದೆ ಏನಿಲ್ಲ ನೋಡಪ್ಪ, ಅವರು ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ ದೇ ಹ್ಯಾವ್ ಟು ಗೋ ಟು ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರು ಹಿಂದೆ ಇದ್ದಂತ, ಅವ್ರ ಕಾಲದಲ್ಲಿ ಇದ್ದಂತ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ 2A 2B ಈಗಿರೋ ರೀತಿಯಲ್ಲಿ ಇರಬೇಕು, ಅದಕ್ಕೆ ಯಾರನ್ನು ಹೊಸದಾಗಿ ಸೇರಿಸಬಾರದು ಅಂತ ಹೇಳಿದ್ದಾರೆ. ಮತ್ತೆ 2B ನಲ್ಲಿ 4% ಇರ್ತಕ್ಕಂಥದನ್ನ ಮುಂದುವರಿಸಬೇಕು, ಅದನ್ನ ರದ್ದು ಮಾಡಬಾರದು ಅಂತ ಹೇಳಿದ್ದಾರೆ. ಯಾರ ಕಾಲದಲ್ಲಿ ಹೇಳಿರೋದು? ಬಿಜೆಪಿ ಅವ್ರ ಕಾಲದಲ್ಲಿ ಇದ್ದಂತ ಜಯಪ್ರಕಾಶ್ ಹೆಗ್ಡೆ ಅವರು, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು? ಅವ್ರು ಕೇಳೋದಕ್ಕೆ ನಮ್ದೇನ್ ತಕರಾರಿಲ್ಲ, ಚಳುವಳಿ ಮಾಡೋದಕ್ಕೆ ತಕರಾರಿಲ್ಲ, ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ. ಆದ್ರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಕಾನೂನನ್ನ ಯಾರು ಕೂಡ ಕೈ ತಗೊಳ್ಳಬಾರದು. ಕಾನೂನು ಕೈ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಕ್ಕಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.